ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋನಿ ನಡುವಿನ ಸ್ನೇಹ ಜಾಗತಿಕ ರಾಜತಾಂತ್ರಿಕೆಯ ಚರಿತ್ರೆಯಲ್ಲಿ ಬಹು ಚರ್ಚಿತ ವಿಷಯವಾಗಿದೆ. ಮೆಲೋಡಿಯ ಸೌಹಾರ್ದಯುತ ಬಾಂಧವ್ಯ ಜಗತ್ತಿಗೆ ಅನನ್ಯ ಸಂದೇಶ ನೀಡಿದೆ. ನೆನೆ ಪ್ರಧಾನಿ ಮೋದಿ ಮೆಲೋನಿಗೆ ಇನ್ನೂ 2 ಅಮೂಲ್ಯವಾದ ಗಿಫ್ಟ್ ನೀಡುವ ಮೂಲಕ ಮೋಡಿ ಮಾಡಿದ್ದಾರೆ. ಜೊತೆಗೆ ಇಟಲಿ ಅಧ್ಯಕ್ಷರಿಗೂ ಉಡುಗೊರೆ ನೀಡುವ ಮೂಲಕ ಪ್ರವಾಸವನ್ನು ಅದ್ವಿತೀಯಗೊಳಿಸಿದ್ದಾರೆ. ಐತಿಹಾಸಿಕ ನಗರಿಯಲ್ಲಿ ಮೆಲೋಡಿ ಮೋಡಿ ರೋಮಾಂಚನಗೊಳಿಸಿದೆ. ಮೋದಿ ಮೆಲೋನಿ ಸ್ನೇಹ ಸಮ್ಮಿಲನ, ಅತ್ಯಂತ ನಂಬುಗೆಯ ಗೆಳೆತನ, ಪಂಚರಾಷ್ಟ್ರಗಳ ಪ್ರವಾಸದಲ್ಲೇ ರೋಮ್ ಭೇಟಿ ವಿಶೇಷತೆಯಲ್ಲಿ ವಿಶೇಷವಾಗಿದೆ. ಜೋಡಿಯನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಪ್ರೀತಿಯಿಂದ ಮೆಲೋಡಿ ಅಂತ ನಾಮಕರಣ ಮಾಡಿದೆ. ಮೆಲೋನಿಗೆ ಪ್ರಧಾನಿ ಮೋದಿ ನೀಡಿರುವ ಮೇಕ್ ಇನ್ ಇಂಡಿಯಾ ಉಡುಗೊರೆಗಳು ಭಾರತೀಯರ ಸಮಗ್ರತೆಯನ್ನ ಎತ್ತಿ ಹಿಡಿದಿದೆ. ಪ್ರಧಾನಿ ಮೋದಿಯಿಂದ ಮೆಲೋನಿಗೆ ಇನ್ನೆರಡು ಉಡುಗೊರೆ. ಮಣಿಪುರದ ಸಿಲ್ಕ್ ಸ್ಟೋಲ್, ಅಸ್ಸಾಂನ ಸಿಲ್ಕ್ ಸ್ಟೋಲ್ ಗಿಫ್ಟ್. ಪ್ರಧಾನಿ ಮೋದಿ ಇಟಲಿ ಭೇಟಿ ಮರೆಯಲಾಗದ ಪ್ರವಾಸ. ಇಟಲಿ ರಾಜಧಾನಿ ರೋಮ್ನಲ್ಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆ ಕಳೆದ ಕ್ಷಣಗಳು ಉಭಯ ದೇಶಗಳ ನಡುವೆ ಆದ ಒಪ್ಪಂದಗಳು ಮಹತ್ವ ಪಡೆದಿವೆ. ನಿನ್ನೆ ಮೆಲೋನಿಗೆ ಪ್ರಧಾನಿ ಮೋದಿ ಮೆಲೋಡಿ ಚಾಕೊಲೇಟ್ ನೀಡಿ ವಿಶ್ವದ ಗಮನ ಸೆಳೆದಿದ್ರು. ಆದರೆ ಪ್ರಧಾನಿ ಮೋದಿ ನೀಡಿದ್ದು ಅದೊಂದೇ ಗಿಫ್ಟ್ ಅಲ್ಲ. ಪಾರ್ಲೆ ಚಾಕೊಲೇಟ್ನ ಸಿಹಿಯ ಜೊತೆ ಈಶಾನ್ಯದ ಪುಟ್ಟ ರಾಜ್ಯ ಮಣಿಪುರದ ಸಾಂಪ್ರದಾಯಿಕತೆಯನ್ನ ಸಾರುವ ಸಿರೋಯ್ ಸಿಲ್ಕ್ ಸ್ಟೋಲ್ ಸೀರೆಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಅದರ ಜೊತೆ ಅಸ್ಸಾಂನ ಗೋಲ್ಡ್ ಸಿಲ್ಕ್ ಸ್ಟೋಲ್ ಸಾರಿಯನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಪ್ರಧಾನಿ ಮೋದಿಯ 3 ಮಧುರ ಉಡುಗೊರೆಗಳನ್ನ ಪಡೆದ ಮೆಲೋನಿ ಫಿದಾಗಿದ್ದಾರೆ. ಇಟಲಿ ಅಧ್ಯಕ್ಷರಿಗೂ ಪ್ರಧಾನಿ ಮೋದಿಯಿಂದ ಗಿಫ್ಟ್. ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋನಿಗೆ ಮಾತ್ರವಲ್ಲದೆ ಇಟಲಿಯ ಗೌರವಾನ್ವಿತ ಅಧ್ಯಕ್ಷ ಸೆರ್ಗಿಯೋ ವ್ಯಾಟರೆಲ್ಲಾಗೂ ಉಡುಗೊರೆ ನೀಡಿದ್ದಾರೆ. ಭಾರತದ ಶ್ರೀಮಂತ ಪರಂಪರೆಯನ್ನ ಬಿಂಬಿಸುವ ಅದ್ಭುತ ಕಲಾಕೃತಿ ಹಾಗೂ ಸಂಗೀತದ ವಿಶೇಷ ಉಡುಗೊರೆಗಳನ್ನ ನೀಡಿದ್ದಾರೆ. ರೋಮ್ನ ಕ್ವಿರಿನಾಲೆ ಅಧ್ಯಕ್ಷೀಯ ಅರಮನೆಯಲ್ಲಿ ನಡೆದ ಭೇಟಿ ವೇಳೆ ಈ ಉಡುಗೊರೆಗಳನ್ನ ನೀಡುವ ಮೂಲಕ ಭಾರತೀಯತೆಯನ್ನ ಮೆರೆದಿದ್ದಾರೆ. ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮ್ಯಾಟರೆಲ್ಲಾಗೆ ಎಂಎಸ್ ಸುಬ್ಬಲಕ್ಷ್ಮಿ, ಪಂಡಿತ್ ಭೀಮ್ಸೇನ್ ಜೋಶಿ ಸಂಗೀತವಿರುವ ಸಿಡಿಯನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಅದು ಅಲ್ಲದೆ ಹ್ಯಾಂಡ್ ಕ್ರಾಫ್ಟೆಡ್ ಮಾರ್ಬಲ್ ಇನ್ಲೆ ವರ್ಕ್ ಬಾಕ್ಸ್ ನೀಡಿದ್ದಾರೆ. ಮಾರ್ಬಲ್ ಇನ್ಲೆ ಪೆಟ್ಟಿಗೆಯ ಒಳಗೆ ಸಿಡಿ ಇಟ್ಟು ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ವಿಶ್ವ ಆಹಾರ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕ್ಯೂ ಡೊಂಗ್ಯುಗೆ ಮಿಲೆಟ್ ಬಾಕ್ಸ್ ಗಿಫ್ಟ್ ಆಗಿ ನೀಡಿದ್ದಾರೆ. ಈ ಮಿಲೆಟ್ ಬಾಕ್ಸ್ ನಲ್ಲಿ ಬಂಗಾಳದ ಗೋವಿಂದ್ ಬಾಗ್ ರೈಸ್, ಕೇರಳದ ರೆಡ್ ರೈಸ್, ಇನ್ನು ಚೋಹಾ ರೈಸ್ ಹಾಗೂ ಬಾಸ್ಮತಿ ಅಕ್ಕಿ ಗಿಫ್ಟ್ ಆಗಿ ನೀಡಿದ್ದಾರೆ. 5 ರಾಷ್ಟ್ರಗಳ ಪ್ರವಾಸ ಮುಗಿಸಿ ನಮೋ ವಾಪಸ್. ಇಟಲಿಯ ರೋಮ್ನಲ್ಲಿ ಪ್ರಧಾನಿ ಮೋದಿ ನೀಡಿರುವ ಉಡುಗೊರೆಗಳು ಪ್ರವಾಸವನ್ನ ಅವಿಸ್ಮರಣೀಯ ಎನಿಸಿವೆ. ಪ್ರಧಾನಿ ಮೋದಿ ಮೆಲೋನಿಗೆ ಪಾರ್ಲೆ ಚಾಕೊಲೇಟ್ ನೀಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಸದ್ಯ ಪಂಚರಾಷ್ಟ್ರಗಳ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ನವದೆಹಲಿಗೆ ಬಂದಿಳಿದಿದ್ದಾರೆ. ಸ್ವದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಕ್ಯಾಬಿನೆಟ್ ಸಭೆ ನಡೆಸಲಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಪ್ರಧಾನಿ ಮೋದಿ 6 ದಿನಗಳ ಕಾಲ ಕೈಗೊಂಡಿದ್ದ 5 ರಾಷ್ಟ್ರಗಳ ಪ್ರವಾಸ ಮಜಬೂತಾಗಿತ್ತು. ಅದರಲ್ಲೂ ಇಟಲಿ ಪ್ರವಾಸವಂತೂ ಅತ್ಯಂತ ರೋಮಾಂಚನದಿಂದ ಕೂಡಿತ್ತು. 5 ರಾಷ್ಟ್ರಗಳ ಜೊತೆ ಮಹತ್ವದ ಒಪ್ಪಂದಗಳು ಜರುಗಿವೆ. ಇದು ಭಾರತದ ವ್ಯಾಪಾರ ವಹಿವಾಟು ವಿಸ್ತರಣೆಗೆ ನವಚೇತನ ನೀಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.